ಜಾಗೃತ ಯುವ ಭಾರತ್ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಸ್ವಾಮಿ ವಿವೇಕಾನಂದರ 163ನೇ ಜಯಂತ್ಯೋತ್ಸವ ಹಾಗೂ ಜಾಗೃತ ಯುವ ಭಾರತದ 10ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ. ಸ್ವಾಮಿ ವಿವೇಕಾನಂದರ ಪ್ರೇರಣೆಯೊಂದಿಗೆ ಯುವ ಜನತೆ ಸಮಾಜದ ಏಳಿಗೆಯಲ್ಲಿ ಪಾಲ್ಗೊಳ್ಳಬೇಕಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ರಾಜ್ಯ ಮಟ್ಟದ ಚರ್ಚಾ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದ ಎಎಸ್ಬಿ ಕಾಲೇಜಿನ ವಿದ್ಯಾರ್ಥಿ ದೀಪಕ್ ರವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಹಾಗೆಯೇ ಕನ್ನಡ ಸಾಹಿತ್ಯ ಪರಿಷತ್ ಆನೇಕಲ್ ಘಟಕದ ವತಿಯಿಂದ ಕರ್ನಾಟಕ ವಿಕಾಸ ಸಂಘದ ಅಧ್ಯಕ್ಷ ವಾಚಾ ಚನ್ನೇಗೌಡ, ಶಿಕ್ಷಣಾಧಿಕಾರಿ ಜಯಲಕ್ಷ್ಮೀರವರಿಗೆ ಜಿಎಂಆರ್ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಶಿಕ್ಷಣ ತಜ್ಞ ಜಿ ಮುನಿರಾಜು, ಜಿಎಂಆರ್, ಪುರಸಭೆ ಮಾಜಿ ಅಧ್ಯಕ್ಷರಾದ ಪದ್ಮನಾಭ, ಕನ್ನಡ ಜಾಗೃತಿ ವೇದಿಕೆ ರಾಜ್ಯಾಧ್ಯಕ್ಷ ಮಂಜುನಾಥರ್ ದೇವ, ಜಾಗೃತ ಯುವ ಭಾರತ ಸಂಸ್ಥಾಪಕ ಅಧ್ಯಕ್ಷ ಗಣೇಶ್, ಕನ್ನಡ ರಕ್ಷಣಾ ವೇದಿಕೆಯ ಅರೆಹಳ್ಳಿ ಮಂಜು, ದಲಿತ ಮುಖಂಡ ಡಿ ವೆಂಕಟೇಶ್, ರಾಮಣ್ಣಸ್ವಾಮಿ, ಶಾಮಣ್ಣಸ್ವಾಮಿ, ಶಿಕ್ಷಣಾಧಿಕಾರಿ ಜೆಎಂ ಜಯಲಕ್ಷ್ಮಿ, ವಾಚಾ ಚನ್ನೇಗೌಡರು, ಶಾಮರಾಜ್ ಅರಸು, ರಾಜೇಂದ್ರ ಪ್ರಸಾದ್, ಆದೂರು ಪ್ರಕಾಶ್, ಲೋಕೇಶ್ ಗೌಡರು, ನಾಗಲೇಖ, ನವೀನ್, ಸಾಗರ್, ವೆಂಕಟೇಶ್, ಸುನೀಲ್, ಗಿರೀಶ್, ಮುನಿರಾಜು, ಮೂರ್ತಿ, ಸಂಪತ್, ರವಿ, ಮಂಜುನಾಥ್, ರಮೇಶ್, ಕೋದಂಡರಾಮು, ಶ್ರೀನಿವಾಸ್ ಹಾಗೂ ಮತ್ತಿತರರು ಹಾಜರಿದ್ದರು. ಮೊದಲಿಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಮಿ ವಿವೇಕಾನಂದರ ಜನ್ಮ ದಿನೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಕನ್ನಡ ಸಾಹಿತ್ಯ ಪರಿಷತ್ತಿನ ಆನೇಕಲ್ ತಾಲೂಕು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದಂತಹ ಹೋರಾಟಗಾರರಾದಂಥ ನಮ್ಮ ಆದೂರು ಪ್ರಕಾಶ್ ಅವರು ಮತ್ತು ಯುವ ಭಾರತ ಸಂಘಟನೆಯ ಗಣೇಶ್ ಅವರೆಲ್ಲ ಸ್ನೇಹಿತರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ವೇದಿಕೆ ಮೇಲೆ ಎಷ್ಟು ಜನ ಗಣ್ಯರಿದ್ದಾರೋ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಗಣ್ಯರೇ, ಎಲ್ಲರೂ ಗಣ್ಯರೇ. ಇಲ್ಲಿ ಕೂತ್ಕೊಂಡಿರ್ತಕ್ಕಂಥವ್ರು ಒಬ್ಬೊಬ್ಬರು ಕೂಡ ಅವ್ರದ್ದೇ ಆದಂತಹ ಹೋರಾಟಗಳಿದೆ. ಇತ್ತೀಚೆಗೆ ಒಬ್ಬರು ನಮ್ಮ ತಾಲೂಕಲ್ಲಿ ಉಟ್ಕೊಂಡಿದ್ದಾರೆ, ಟೋಪಿ ಹಾಕ್ಕೊಂಡ್ರು, ಅವ್ರ ಹೆಸರು ಗೊತ್ತಿಲ್ಲ. ಅವ್ರು ನೋಡ್ತಾ ಇರ್ತೀನಿ, ಆನೇಕಲ್ ಇತಿಹಾಸನ ಹೇಳ್ತಾ ಇರ್ತಾರೆ, ಆನೇಕಲ್ ಇತಿಹಾಸನ ಹೇಳ್ತಾ ಇರ್ತಾರೆ. ಹಾಗಾಗಿ ಆನೇಕಲ್ ತಾಲೂಕು ಹೋರಾಟಗಾರರ ತವರೂರು, ಇತಿಹಾಸಕಾರರ ತವರೂರು. ಇಂಥ ಒಂದು ನಾಡಲ್ಲಿ ನಾವೆಲ್ಲರೂ ಕೂಡ ಈ ಒಂದು ವಿವೇಕಾನಂದರ ಜನ್ಮ ದಿನೋತ್ಸವವನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರ ಭಾಗ್ಯ ಅಂತೇಳಿ ನಾನು ಭಾವಿಸ್ತೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂತಹ ನಮ್ಮ ಆನೇಕಲ್ ಪುರಸಭೆಯ ಮಾಜಿ ಅಧ್ಯಕ್ಷರು, ಕಾಂಗ್ರೆಸ್ನ ಪ್ರಭಾವಿ ನಾಯಕರು, ಸಹೋದರಾದಂಥ ನಮ್ಮ ಪದ್ಮನಾಭ ಅವರು ಮತ್ತು ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ರಾಮಣ್ಣ ಸ್ವಾಮಿಗಳು ಮತ್ತು ಶಾಮಣ್ಣ ಸ್ವಾಮಿಗಳು, ಹಿರಿಯ ಹೋರಾಟಗಾರರಾದಂಥ ಡಿ ವೆಂಕಟೇಶ್ ಅವರು ಮತ್ತು ನಮ್ಮ ಜಿಎಂಆರ್ ಅವರು, ವಾಗ್ಮಿಗಳು. ಬಹುಶಃ ನಾನು ಅವರ ಭಾಷಣ ಕೇಳೋಣ ಅಂದ್ಕೊಂಡಿದ್ದೆ, ಆದರೆ ನನಗೆ ತುರ್ತು ಕಾರ್ಯಕ್ರಮ ಇರೋದರಿಂದ ನಾನು ಅವರ ಭಾಷಣವನ್ನು ನಾನು ಕೇಳೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಮತ್ತು ನಮ್ಮ ಬಿ ಅವರು ಮತ್ತು ಇಲ್ಲಿ ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ವಾಚಾ ಚನ್ನೇಗೌಡರು ಎಲ್ಲರೂ ಕೂಡ ಬೆಂಗಳೂರಿಂದ ಬಂದಿದ್ದಾರೆ. ಮತ್ತು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ರಿಗೂ ಕೂಡ ವಿವೇಕಾನಂದರ ಜನ್ಮ ಜಯಂತ್ಯೋತ್ಸವವನ್ನು ಹೇಳ್ತಾ, ಈಗಾಗಲೇ ನಮ್ಮ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡ್ತಾ ಇದ್ದಂಥವರು, ಸ್ವಾಗತವನ್ನು ಮಾಡ್ತಾ ಇದ್ದಂಥ ಸಹೋದರಿ ಹೇಳ್ತಾ ಇದ್ರು, ಯುವಕರಿಗೆ ಮಾರ್ಗದರ್ಶನವನ್ನು ಅವತ್ತೇ ಕೊಟ್ಟಿರ್ತಕ್ಕಂಥದ್ದು ವಿವೇಕಾನಂದರು. ಹೇಳಿ ಎದ್ದೇಳಿ, ಗುರಿಯನ್ನು ಮುಟ್ಟುವ ತನಕ ನಿಲ್ಲದಿರಿ ಅಂತೇಳಿ ಅಂತ. ಮೊನ್ನೆ ಯಾವುದೋ ಒಂದು ಯೂಟ್ಯೂಬಲ್ಲಿ ಒಬ್ಬರು ಮೇಧಾವಿಗಳು ಹೇಳ್ತಾ ಇದ್ರು, ಇದನ್ನು ಉಲ್ಲೇಖ ಮಾಡಿ ಹೇಳ್ತಾ ಇದ್ರು, ವಿವೇಕಾನಂದರು 100 ವರ್ಷದ ಹಿಂದೆನೇ ಹೇಳಿ ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ, ವಿರಮಿಸದಿರಿ ಅಂತೇಳಿ ಅಂತ. ಆದರೆ ಇವತ್ತಿನ ಯುವಕರು ವಾಟ್ಸಪ್ಪು, ಫೇಸ್ಬುಕ್ಕು, ಟ್ವಿಟ್ಟರು, ಅದ್ಯಾವುದೋ ಸಾಮಾಜಿಕ ಜಾಲತಾಣಗಳಲ್ಲಿ ಸೇರ್ಕೊಂಡ್ಬಿಟ್ಟು ತಮ್ಮ ಗುರಿಯನ್ನೇ ಮರೆತು ಬಿಟ್ಟಿದ್ದಾರೆ ಅಂತ. ನಮ್ಮ ಗುರಿ ಅನ್ನೋದು ಇವತ್ತು ಅದು ಒಂದು ಧರ್ಮ ಇರ್ಬೋದು, ಅಥವಾ ಒಂದು ಭಾಷೆ ಇರ್ಬೋದು, ಅಥವಾ ದೇಶ ಇರ್ಬೋದು, ಅವನ್ನು ಕಟ್ಟತಕ್ಕಂಥ ಒಂದು ಶಕ್ತಿಯನ್ನು ನಾವು ರೂಪಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಾವು ಈ ಮಣ್ಣಲ್ಲಿ ಹುಟ್ಟಿರ್ತಕ್ಕಂಥದ್ದು ಕೂಡ ಅದಕ್ಕೆ ಅರ್ಥ ಇಲ್ಲ ಅಂತೇಳಿ ನನ್ನ ಒಂದು ಭಾವನೆ. ಹಾಗಾಗಿ ಈಗ ನಾನು 35 ವರ್ಷಗಳಿಂದ ಸತತವಾದಂಥ ಕನ್ನಡ ಚಳವಳಿಯಲ್ಲಿ ಭಾಗಿಯಾಗಿ ಹೋರಾಟಗಳನ್ನು ಮಾಡ್ತಾ ಇದ್ದೇನೆ.
ಆದರೆ ಆಗಿನ ಕಾಲ ಬೇರೆ, ಈಗಿನ ಕಾಲ ಬೇರೆ. ನಮ್ಮ ಮಂಜು ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು ಇಲ್ಲಿದ್ದಾರೆ, ಅರಳಿ ಮಂಜು ಅವರು ಕೂಡ. ಇವತ್ತು ಹೋರಾಟ ಮಾಡೋದು ಎಷ್ಟು ಕಷ್ಟ ಇದೆ, ಯುವಕರನ್ನು ಸಂಘಟನೆ ಮಾಡೋದು ಎಷ್ಟು ಕಷ್ಟ ಇದೆ ಅನ್ನೋದು ನಮಗೆ ಮಾತ್ರ ಗೊತ್ತಿದೆ. ಇವತ್ತು ವಿವೇಕಾನಂದರು ಪಶ್ಚಿಮ ಬಂಗಾಳದ ಕಲ್ಕತ್ತಾದಲ್ಲಿ ಹುಟ್ಟಿ ಅಮೇರಿಕದ ಚಿಕಾಗೋ ನಗರದಲ್ಲಿ ಭಾರತ ದೇಶದ ಧರ್ಮದ ವಿಚಾರವಾಗಿ ಅಲ್ಲಿ ಪರಿಚಾರಕರಾಗಿ ಈ ಧರ್ಮದ ಬಗ್ಗೆ ಭಾಷಣವನ್ನು ಮಾಡ್ತಾರೆ. ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಷಣವನ್ನು ಮಾಡುವಾಗ ಅವರೆಲ್ಲರಿಗೂ ಕೂಡ ಅಲ್ಲಿ ಮೊದಲು ಅವರು ಸಹೋದರಿಯರೇ ಅಂತೇಳಿ ಭಾಷಣ ಪ್ರಾರಂಭ ಮಾಡ್ತಾರೆ. ಅವರೆಲ್ಲರ ಕಿವಿಗಳು ಕೂಡ ನಿಮಿರ್ತದೆ. ಆದರೆ ಅವರ ಮಾತುಗಳಲ್ಲಿ ಅವರ ಉಲ್ಲೇಖಿಸಿ ಮಾತನಾಡ್ತಕ್ಕಂಥ ಆ ಪದಗಳಲ್ಲಿ ಅದೇನೋ ಒಂದು ಶಕ್ತಿ, ಆ ಶಕ್ತಿ ಎಲ್ಲರನ್ನು ಆವರಿಸ್ಕೊಳ್ತಾ ಇತ್ತು. ಹಾಗೆಯೇ ಏಳಿ ಎದ್ದೇಳಿ ಅಂತೇಳಿ ಯುವಕರಿಗೆ ಆ ಒಂದು ಸಂದೇಶವನ್ನು ಕೊಟ್ಟಿರ್ತಕ್ಕಂಥದ್ದು ಮಾತು ಕೂಡ ಸೂರ್ಯಚಂದ್ರರು ಇರೋವರೆಗೂ ಕೂಡ ಅದು ಯಾವತ್ತೂ ಕೂಡ ಅಜರಾಮರವಾಗಿರ್ತಕ್ಕಂಥ ಒಂದು ಪದ. ಅದು ನಮ್ಮ ಯುವಕರು ಎಲ್ಲಿವರೆಗೂ ಜಾಗೃತರಾಗೋದಿಲ್ಲ ಅಲ್ಲಿವರೆಗೂ ಕೂಡ ವಿವೇಕಾನಂದರ ವಾಣಿ ಯಾವತ್ತಿಗೂ ಕೂಡ ಪ್ರಸ್ತುತವಾಗಿರ್ತದೆ. ಹಾಗಾಗಿ ವಿವೇಕಾನಂದರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥ ಒಂದು ಪವಿತ್ರವಾದಂಥ ಕೆಲಸ ನಮ್ಮ ಗಣೇಶ ಪ್ರತಿ ವರ್ಷ 10ನೇ ವರ್ಷದ 12 ಅವರು ಹುಟ್ಟಿದ ದಿನ. ಅದೇ ರೀತಿ 1869 ಅಕ್ಟೋಬರ್ 2 ಗಾಂಧೀಜಿಯವರು ಹುಟ್ಟಿದ ದಿನ. ಸೊ ಈ 8 ವರ್ಷಗಳ ಅವಧಿಯಲ್ಲಿ ಮಹಾನ್ ಮೇಧಾವಿಗಳು ಈ ಮಣ್ಣಲ್ಲಿ ಹುಟ್ಟುತ್ತಾರೆ. ಸೊ ಅವರು ಇಡೀ ಪ್ರಪಂಚಕ್ಕೆ ಒಂದು ರೀತಿಯಾದಂತಹ ಸ್ವಾತಂತ್ರ್ಯ ಹೋರಾಟದಲ್ಲಿ ಗಾಂಧೀಜಿಯವರು, ಧರ್ಮದ ಹೋರಾಟದಲ್ಲಿ ವಿವೇಕಾನಂದರು, ಅವರು ಇಡೀ ಪ್ರಪಂಚ ವ್ಯಾಪಿ ಅವರ ಹೆಸರು ಹೋಗ್ತದೆ, ಪಸರಿಸ್ತದೆ ಅಂತ ಆ ಒಂದು 1863 1869 ಹುಟ್ಟತಕ್ಕಂಥ ಮಹಾನ್ ವ್ಯಕ್ತಿಗಳು. ಆಮೇಲೆ ವಿವೇಕಾನಂದರು ಧರ್ಮದ ವಿಚಾರದ ಪ್ರಚಾರದಲ್ಲಿ ಇರುವಾಗಲೂ ಕೂಡ ಅದು ಊಟ ಇರ್ಬೋದು, ಬಟ್ಟೆ ಇರ್ಬೋದು, ಅದು ಆ ಸಂಹಿತೆ ಬಗ್ಗೆ ಕೂಡ ಮಾತನಾಡ್ತಾರೆ. GMR ಸರ್ ಹೆಸರಲ್ಲಿ ಅವರು ಕೊಡ್ತಾ ಇರ್ತಕ್ಕಂಥ ಪ್ರಶಸ್ತಿ ಅಂದಾಗ ನಾನು ಅತ್ಯಂತ ಗೌರವ ಮತ್ತು ಭಕ್ತಿಯಿಂದ ಆ ಪ್ರಶಸ್ತಿಯನ್ನು ಸ್ವೀಕರಿಸೋಕ್ಕೆ ಒಪ್ಕೊಂಡೆ. ಕಾರಣ ಏನಂದರೆ, ನಾನು 2021ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಿಂತಿದ್ದೆ. ಮಹೇಶ್ ಜೋಶಿ ಅವ್ರು ಗೆದ್ದರು, ನಾನು ಸೋತೆ. ಅವ್ರು ಗೆದ್ದಾಗ ನನ್ನ ಜೊತೆ ನಿಂತ 20 ಜನದ ಠೇವಣಿನೂ ಕಳೆದುಬಿಟ್ಟಿದ್ದೀನಿ ಅಂತ ಒಂದು 50 ಬಾರಿ ಎಲ್ಲ ಸಭೆಗಳವರು ಹೇಳಿದರು. ಈಗ ಯಾರು ಠೇವಣಿ ಹೋಗಿದೆ ಅನ್ನೋದು ಕಾಲ ನಿರ್ಧರಿಸ್ತದೆ, ಅದು ಇರಲಿ. ಇಲ್ಲಿ ಚುನಾವಣಾ ಪ್ರಚಾರಕ್ಕೆ ಬಂದಾಗ ನಮ್ಮ GMR ಸರ್ ಅವರ ಮನೆಗೆ ನಮ್ಮ ಅಫ್ಸರ್ ಅಲಿ ಖಾನ್ ಅವರು ಕರ್ಕೊಂಡು ಹೋದರು. ಆಗ ಗುರುಗಳು ತೋರಿಸಿದ ಪ್ರೀತಿ, ಅವ್ರ ಮನೆಯಲ್ಲೇ ನನ್ನ ಸತ್ಕರಿಸಿ ನಿಮಗೆ ಜಯವಾಗಲಿ ಅಂತ ಆಶೀರ್ವಾದ ಮಾಡಿ, ಗುರುಗಳೇ ನೀವು ಎಲ್ಲ ಶಾಲೆಗಳಿಗೂ ಬರಬೇಕು ಅಂದಾಗ ಆ ಇಳಿ ವಯಸ್ಸಲ್ಲೂ ಕೂಡ ಪ್ರತಿ ಶಾಲೆಗಳಿಗೆ ಒಂದು 8-10 ಕಾಲೇಜಿಗೆ ಕರ್ಕೊಂಡು ಹೋದ್ರು. ನಮ್ಮನ್ನು ಕರ್ಕೊಂಡು ಹೋದಾಗ ಅವರಿಗೆ ಗುರುಗಳಿಗೆ ಇವರು ಗುರುಗಳಾಗಿ ಅಲ್ಲಿ ಗುರುಗಳು ತೋರಿಸ್ತಾ ಇದ್ದಂಥ ಪ್ರೀತಿ ವಿಶ್ವಾಸವನ್ನು ನೋಡಿದಾಗ, ಗುರುಗಳಿಗೆ ಹೋದಾಗ ಶಿಷ್ಯರು ತೋರಿಸೋದು ಅದು ಸಹಜ ಕ್ರಿಯೆ. ಆದರೆ ಮೇಷ್ಟ್ರುಗಳೆಲ್ಲ ಎದ್ದು ನಿಂತು GMR ಸಾರಿಗೆ ಕೈ ಮುಗಿತಾ ಇದ್ದನ್ನು ನೋಡಿ ನಾನು ಭಾಳ ಆಶ್ಚರ್ಯಪಟ್ಟೆ ಮತ್ತು ಹೆಮ್ಮೆ ಪಟ್ಟೆ. ಇದ್ದರೆ ಈ ಥರ ಇರಬೇಕು, ಬಾಳಿದ್ರೆ ಈ ಥರ ಬಾಳಬೇಕು ಅಂತೇಳಿ. ಅವರ ಅಂಥ ಮಹಾನುಭಾವರ ಹೆಸರಿನಲ್ಲಿ ಆ ಪ್ರಶಸ್ತಿಯನ್ನು ಕೊಟ್ಟಿರೋದು ನನಗೆ ಅತ್ಯಂತ ಸಂತೋಷವನ್ನು ತಂದಿದೆ. ಈ ಪ್ರಶಸ್ತಿಗಳದ್ದು ಒಂದು ದೊಡ್ಡ ಇತಿಹಾಸ ಇದೆ. ಅದು ಕರ್ನಾಟಕ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಅಥವಾ ಅಕಾಡೆಮಿ ಪ್ರಶಸ್ತಿಗಳನ್ನು ಕೊಡಬೇಕಾದ್ರೆ ಅದಕ್ಕೆ ನಡೆಯುವಂಥ ಲಾಬಿ ಪರಿಷತ್ತು ಹಾಗೂ ಜಾಗೃತ ಯುವ ಭಾರತ ಈ 2 ಸಂಸ್ಥೆಗಳ ಸಹಯೋಗದೊಂದಿಗೆ ಒಂದು ಹಬ್ಬದ ವಾತಾವರಣದಲ್ಲಿ ಈ ಸಂಜೆಯ ಹೊತ್ತಲ್ಲಿ ಬಹಳ ಉತ್ತಮವಾದಂಥ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀರಿ. ಸೊ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಗೌರವಾನ್ವಿತ ಪದ್ಮನಾಭ ಸರ್ ಅವರೇ, ವೆಂಕಟೇಶ್ ಅಣ್ಣವರೇ, ಪ್ರಶಸ್ತಿಯನ್ನು ಕೊಡ್ತಾ ಇರುವಂತಹ ಮತ್ತು ಆನೇಕಲ್ ತಾಲೂಕಲ್ಲ ಕರ್ನಾಟಕ ರಾಜ್ಯಾದ್ಯಂತ ಪ್ರಖ್ಯಾತ ಆಗಿರುವಂಥ GMR ಸರ್ ಅವರೇ, ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರೇ ಮತ್ತು ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಗಣ್ಯರೇ, ಮಾಧ್ಯಮ ಸಹೋದರರೇ,
ಈ ಒಂದು ಕಾರ್ಯಕ್ರಮಕ್ಕೆ ಸರ್ ಹೇಳಿದಾಗೆ ನಮಗೂ ಸಹ ಆದೂರ್ ಪ್ರಕಾಶ್ ಸರ್ ಅವರು ಫೋನ್ ಮುಖಾಂತರ ಮಾಹಿತಿಯನ್ನು ತಿಳಿಸಿದ್ರು. ಸೊ ನನಗೆ ಅವರ ಮಾತಿಗೆ ಇಲ್ಲ ಅನ್ನೋಕ್ಕಾಗಲಿಲ್ಲ. ಕಾರಣ ಅವರ ಮೇಲಿರುವಂತಹ ಮತ್ತು ಅವರ ಒಂದು ಸಂಘಟನೆಯ ಮೇಲಿರುವಂಥ ಒಂದು ಗೌರವ ಹಾಗೂ GMR ಸರ್ ಅವರ ಒಡನಾಟ ಮತ್ತು ಅವರು ಗುರುಗಳು ಸಹ ಹೌದು. ಹಾಗಾಗಿ ಈ ಒಂದು ಪ್ರಶಸ್ತಿಗೆ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಾಯಿತು. ಸೊ ಈ ದಿನದ ವಿಶೇಷ ನಮಗೆಲ್ರಿಗೂ ಈಗಾಗಲೇ ಗೊತ್ತಾಗಿದೆ, ಸ್ವಾಮಿ ವಿವೇಕಾನಂದರ ಜನ್ಮದಿನಾಚರಣೆ. ಅತಿ ಹೆಚ್ಚಾಗಿ ಯುವ ಜನತೆ ನಮ್ಮೊಟ್ಟಿಗೆ ಸೇರಿದ್ದೀರಿ. ಸೊ ಈಗಾಗಲೇ ಭಾಷಣಕಾರ 3 ಜನನೂ ಕೂಡ ಬಹಳ ಉತ್ತಮವಾಗಿ ಮಾತಾಡಿದ್ದಾರೆ. ಸೊ ಅದರಲ್ಲಿ ಇವತ್ತಿನ ಯುವ ಪೀಳಿಗೆ ಕೇವಲ ಸಾಮಾಜಿಕ ಜಾಲತಾಣಗಳಲ್ಲೇ ಬಹುತೇಕ ಮಕ್ಕಳು ಅದರಲ್ಲೇ ಕಲಿಯೋದ್ರಿಂದ ಅವರಲ್ಲಿರುವಂಥ ಶಕ್ತಿ ಅದರಲ್ಲಿ ಏನಾಗ್ತಾ ಇದೆ, ಕುಂದು ಹೋಗ್ತಾ ಇದೆ. ಸೊ ದಯಮಾಡಿ ಯುವ ಜನತೆ ಏನು ನಮ್ಮ ಸ್ವಾಮಿ ವಿವೇಕಾನಂದರು ಕರೆ ನೀಡಿದರು, ಎದ್ದೇಳಿ ಎಚ್ಚರಗೊಳ್ಳಿ ಅಂತ ಹೇಳಿ, ದಯಮಾಡಿ ಮೊಬೈಲು ಮತ್ತು ಇತರೆ ಸಾಮಾಜಿಕ ಜಾಲತಾಣಗಳಿಂದ ಸ್ವಲ್ಪ ದೂರ ಇದ್ದು ಮೊಬೈಲ್ ಬಿಡಿ, ಪುಸ್ತಕ ಇಡಿ. ಆ ಪುಸ್ತಕಗಳನ್ನು ಹಿಡಿಯೋದ್ರಿಂದ ನಮ್ಮ ಜ್ಞಾನ ಹೆಚ್ಚಾಗುತ್ತೆ, ನಮ್ಮ ಜೀವನವನ್ನು ಕಟ್ಕೊಳ್ಳೋದಕ್ಕೆ ಸಹಕಾರಿಯಾಗುತ್ತೆ. ಹಾಗಾಗಿ ದಯಮಾಡಿ ಹೆಚ್ಚು ಹೆಚ್ಚು ಪುಸ್ತಕಗಳನ್ನು ಓದೋದ್ರ ಮೂಲಕ ನಾವು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಂತಹ ಅದರಲ್ಲಿ ಕೆಲಸ ಮಾಡುವಂತಹ ಮತ್ತು ಸಾಹಿತಿಗಳನ್ನು ಬೆಳೆಸುವಂತಹ ಒಂದು ಕಾರ್ಯವನ್ನು ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ. ಹಾಗಾಗಿ ನಮ್ಮ ಜ್ಞಾನಕ್ಕಾಗಿ ಪುಸ್ತಕಗಳು ಬೇಕೇ ಹೊರತು ಮೊಬೈಲ್ ಬಳಕೆ ನಮಗೆ ಎಷ್ಟು ಬೇಕೋ ಅಷ್ಟೇ ಇರಬೇಕಾಗುತ್ತೆ. ಸೊ ಹಾಗಾಗಿ ದಯಮಾಡಿ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಭಾಗಿಯಾಗಿದ್ದಕ್ಕೆ ಎರಡೂ ಸಂಸ್ಥೆಗಳ ಪರವಾಗಿ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಹಾಗೆ GMR ಸರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ಉತ್ತಮವಾದಂಥ ಒಂದು ಕಾರ್ಯಕ್ರಮವನ್ನು ಮಾಡೋದಕ್ಕೆ ಮುಂದೆ ಬಂದಿದ್ದಾರೆ ಮತ್ತು ಇದು ಹಲವು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬಟ್ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ವಿಭಿನ್ನವಾಗಿ ಆಚರಣೆ ಮಾಡಿದ್ದಾರೆ. ಸೊ ಹಾಗಾಗಿ GMR ಸರ್ ಅವರಿಗೂ ಸಹ ನಾನು ಗೌರವಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ. ವಿಶ್ವದ ವಿನಯವಂತರು, ಮನುಕುಲದ ಮಹಾಸಂತರು, ಎಲ್ಲ ಭಾರತೀಯರ ಪರಮ ಪೂಜ್ಯರು ಅವರೇ ನಮ್ಮ ಸ್ವಾಮಿ ವಿವೇಕಾನಂದರು. ಧನ್ಯವಾದಗಳು. ಒಬ್ಬ ವ್ಯಕ್ತಿ ಯಾವ ಮಟ್ಟಕ್ಕೆ ಸಾಧನೆ ಮಾಡಬಹುದು, ಮನುಷ್ಯ ಯಾವ ಹಂತಕ್ಕೆ ತಲುಪಬಹುದು ಅಂತಕ್ಕಂಥ ಸಾಧನೆಯ ಪ್ರತೀಕವಾಗಿ ಎಲ್ಲರಿಗೂ ಕೂಡ ಪ್ರೇರಣಾ ಶಕ್ತಿಯಾಗಿರ್ತಕ್ಕಂಥ ದೀಪಕ್ರವರಿಗೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಒಂದು ಗುರು ಹಿರಿಯರ ಸಮ್ಮುಖದಲ್ಲಿ ಗೌರವ ಸಮರ್ಪಣೆಯನ್ನು ಜಾಗೃತ ಯುವ ಭಾರತ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹಯೋಗದಲ್ಲಿ ಸನ್ಮಾನವನ್ನು ಮಾಡಲಾಗ್ತಾ ಇದೆ. ನಿಜವಾಗ್ಲೂ ಯಾವ ಸ್ಪರ್ಧೆಗಳಿಗೆ ಹೋದರೂ ಕೂಡ ಚರ್ಚಾ ಸ್ಪರ್ಧೆಗಳಲ್ಲದೆ ಮತ್ತಿತರ ರಾಜ್ಯ ಮಟ್ಟದ ಸ್ಪರ್ಧೆಗಳಲ್ಲೂ ಕೂಡ ದೀಪಕ್ರವರ ಸಾಧನೆ ಗಗನದೆತ್ತರಕ್ಕೆ ಸಾಗ್ತಾ ಇದೆ. ಸ್ವಾಮಿ ವಿವೇಕಾನಂದರ ಜಯಂತಿಯ ಸಂದರ್ಭದಲ್ಲಿ ಇಂತಹ ಗಣ್ಯಮಾನ್ಯರ ಸಮ್ಮುಖದಲ್ಲಿ ನಾವು ನೀವು ಎಲ್ಲರೂ ಕೂಡ ಸೇರಿ ದೀಪಕ್ರವರನ್ನು ಅಭಿನಂದಿಸೋಣ. ಅವರಿಗೆ ಜನ್ಮ ಕೊಟ್ಟಂತ ತಂದೆ ತಾಯಿ ಪಾದ ಚರಣಗಳಿಗೆ ಒಂದು ಜೋರು ಚಪ್ಪಾಳೆಯನ್ನು ನೀಡುವುದರ ಮುಖಾಂತರವಾಗಿ ಜಾಗೃತ ಯುವ ಭಾರತ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳ ಸಮಕ್ಷಮದಲ್ಲಿ ಗೌರವಪೂರ್ವಕವಾದಂತಹ ಸನ್ಮಾನವನ್ನ ಸ್ವಾಮಿ ವಿವೇಕಾನಂದರ ಆಶೀರ್ವಾದದಲ್ಲಿ ಇದೀಗ ಮಾಡಲಾಗ್ತಾ ಇದೆ. ಮತ್ತೊಮ್ಮೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ದೀಪಕ್ರವರಿಗೆ ಅಭಿನಂದನೆಗಳು. ನಿಮ್ಮ ಗುರಿ ಮುಟ್ಟುವ ತನಕ ನಿಲ್ಲದಿರಿ. ನಿಮ್ಮ ಒಂದು ಸಾಧನೆಗೆ ನೀವು ಯುಕ್ತ ಮುಕ್ತ ಶಕ್ತ ವ್ಯವಸ್ಥೆಯನ್ನು ನೀವು ಮಾಡಿಕೊಳ್ಳಿ ಅಂತ ದೀಕ್ಷೆಯನ್ನು ಕೊಟ್ಟಂತಹ ಸ್ವಾಮಿ ವಿವೇಕಾನಂದರು ಆತ್ಮೋತ್ಥಾನ ಪಥದರ್ಶಕರು. ಅತ್ಯಂತ ಕುತ್ಸಿತನಾದ ವ್ಯಕ್ತಿಯ ಜೀವನದಲ್ಲಿ ಪವಾಡ ಸದೃಶವಾದಂಥ ಪರಿವರ್ತನೆಯನ್ನು ತರಬಲ್ಲ ಒಂದು ಮಂತ್ರಶಕ್ತಿ ಇರೋದು ವಿವೇಕಾನಂದರ ವಿದ್ಯುತ್ವಾಣಿಯಾದಂಥ ವಿವೇಕವಾಣಿಯಲ್ಲಿ. ಅದಕ್ಕೋಸ್ಕರವಾಗಿ ಅಂಥ ವಿವೇಕವಾಣಿಯನ್ನು ತಮ್ಮ ಆತ್ಮಕ್ಕೆ ಸಮರ್ಪಣೆ ಮಾಡಿಕೊಂಡು ನಮ್ಮ ಜೀವನದಲ್ಲಿ ನಮ್ಮ ಗುರಿಯ ಏಳಿಗೆಗೆ ಪೂರಕವಾದಂಥ ಕಾಯಕ ಮಾಡೋದಕ್ಕೆ ಪೂರಕವಾದಂತೆ ನಮ್ಮ ಜಾಗೃತಿ ಯುವ ಭಾರತದ ಎಲ್ಲ ಸನ್ಮಿತ್ರರು ಸುಮಾರು 10 ವರ್ಷಗಳಿಂದಲೂ ಸಹ ಈ ಸಮಾಜಕ್ಕೆ ಏನಾದರೂ ಸೇವೆ ಮಾಡಬೇಕು. ಅವರು ಸ್ವಾಮಿ ನಮ್ಮ ಅಧ್ಯಕ್ಷರು ಹೇಳ್ತಾ ಇದ್ರು, ಸ್ವಾಮಿ ವಿವೇಕಾನಂದರ ಲೋಗೋ ಮತ್ತು ಅವರ ಹೆಸರಿಟ್ಕೊಂಡಿದ್ದಾರೆ. ಸ್ವಾಮಿ ವಿವೇಕಾನಂದರ ಅವರು ಕೇವಲ ಬದುಕಿದ್ದ 39 ವರ್ಷ 5 ತಿಂಗಳು 23 ದಿನ ಮಾತ್ರ. ಆದರೆ ಈ ಸೂರ್ಯ ಚಂದ್ರ ಇರೋವರೆಗೂ ಸ್ವಾಮಿ ವಿವೇಕಾನಂದ ಜಯಂತಿ ಥರ ಮಾಡ್ತಾನೆ ಇರ್ತೀವಿ. ನಮ್ಮ ಹುಡುಗರು ಯಾವ ರೀತಿ ಮಾಡ್ತಾರೋ ಕಾಯಕ ಅಂದ್ಕೊಂಡಿದ್ದೀವಿ ಅಂತಾರಲ್ಲ ಅವರು, ಅದೇ ರೀತಿಯಾಗಿ ಅವರು ಮಾಡಿದ ಮೊದಲು ತ್ಯಾಗ ಮತ್ತು ಸೇವೆ ಎರಡು ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ರಾಷ್ಟ್ರೀಯ ಆದರ್ಶ, ನಿಮ್ಮ ಆದರ್ಶ, ಮನುಕುಲದ ಆದರ್ಶ ಆಗಿ ಇಟ್ಕೊಳ್ಳಿ. ಉಳಿದಿದ್ದಲ್ಲ ತನ್ನಷ್ಟಕ್ಕೆ ತಾನೇ ಯುಕ್ತವಾಗಿ ಅದು ಬೆಳವಣಿಗೆ ಆಗುತ್ತೆ ಅಂತ ಹೇಳಿದ್ರಲ್ಲ, ಆ ತ್ಯಾಗ ಮತ್ತು ಸೇವೆಯನ್ನು ಮೈಗೂಡಿಸಿಕೊಂಡಂಥ ಜಾಗೃತಿ ಯುವ ಭಾರತದ ಎಲ್ಲ ಸದಸ್ಯರುಗಳು
ಸಂಸ್ಥಾಪನಾ ಅಧ್ಯಕ್ಷರಾದಂಥ ಗಣೇಶ್ ಹಾಗೂ ಎಲ್ಲ ಸದಸ್ಯರುಗಳೆಲ್ಲ ಸೇರಿ ಏನಾದರೂ ಈ ಸಮಾಜಕ್ಕೊಂದು ಯುಕ್ತಶಕ್ತವಾದ ಕಾರ್ಯಕ್ರಮ ಮಾಡಬೇಕಂತ ಪ್ರಯತ್ನ ಪಟ್ಟು ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ, ಜನ್ಮ ಎತ್ತದಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಈ ನಿರ್ಗಮಿಸುವುದಕ್ಕೆ ಮೊದಲು ಈ ಹಲೋಕವನ್ನು ತ್ಯಜಿಸಿ ಪರಲೋಕಕ್ಕೆ ಹೋಗುವುದಕ್ಕೆ ಮೊದಲು ಮನುಕುಲದ ಇದಕ್ಕೋಸ್ಕರ ಯಾವುದಾದ್ರೂ ಒಂದು ಹೆಜ್ಜೆ ಗುರುತನ್ನು ಬಿಟ್ಟು ನಮ್ಮ ಜೀವನ ಅಮರ ಮಾಡ್ಕೋಬೇಕಂತ ಹೇಳಿದ್ರಲ್ಲ, ಅದನ್ನು ಪರಿಶೀಲನೆ ಮಾಡಿಕೊಂಡು ಆ ಗಡಿಯಲ್ಲಿ ನಮಗೋಸ್ಕರವಾಗಿ ಶೂನ್ಯ ಒಂದು ಒಂದು ತಂಡಿಯಲ್ಲಿ ನಮ್ಮ ಸೇವೆಗೋಸ್ಕರವಾಗಿ ಗಡಿಯಲ್ಲಿ ದೇವರುಗಳ ರೀತಿಯಲ್ಲಿ ವರ್ತಿಸಿ ನಮ್ಮನ್ನು ಕಾಯುವಂಥ ಆ ಗಡಿ ಭದ್ರತೆಯನ್ನು ಕಾಯುವಂಥ ನಮ್ಮೆಲ್ಲರೂ ಕಾಯುತ್ತಿರುವಂಥ ಕಣ್ಣಿಗೆ ಕಾಣುವಂಥ ದೇವರುಗಳಾದಂಥ ಸೈನಿಕರಿಗೆ, ಅಮರರಾದ ಸೈನಿಕರಿಗೆ ಅಮರ್ ಜವಾನ್ ವೇದಿಕೆಯನ್ನು ಆನೇಕಲ್ನಲ್ಲಿ ಸೃಷ್ಟಿ ಮಾಡಿ ಆನೇಕಲ್ನ ಒಂದು ಐತಿಹಾಸಿಕ ಸ್ಥಳವನ್ನು ಅವರು ಸಂಸ್ಥಾಪಿಸಿರುವಂಥ ರೀತಿಯಲ್ಲಿ ಆ ಸದಸ್ಯರು, ಜಾಗೃತಿ ಭಾರತದ ಸದಸ್ಯರು ಹೇಳಿದ್ದಾರೆ, ಎಲ್ಲರೂ ಸಹ ಅವರ ಜೀವನ ಪಾವನವಾಗಿದೆ. ಅವರು ಭೂಮಿ ಮೇಲೆ ಒಂದು ಹೆಜ್ಜೆ ಗುರುತನ್ನು ಈಗಾಗಲೇ ಬಿಟ್ಟಿದ್ದಾರೆ ಅಂತ ಹೇಳುತ್ತಾ ಅವರ ವತಿಯಿಂದಲೇ 10ನೇ ವರ್ಷದ ದಶಮಾನೋತ್ಸವ ಆ ಜಾಗೃತಿ ಭಾರತ ಸಂಸ್ಥಾಪನೆ ಆದಂಥ ದಿನ ಆ ಕಾರ್ಯಕ್ರಮ ಜೊತೆಗೆ ಭಾಳ ವಿಶೇಷವಾಗಿ ಇವತ್ತಿನ ದಿನ ನಮ್ಮ ಅಂದದ ಚಂದದ ಗಂಧದ ಕಸ್ತೂರಿ ಕನ್ನಡದ ಆನೇಕಲ್ ಘಟಕದ ವತಿಯಿಂದ ಜೊತೆಗೂಡಿ ಸಹಯೋಗದಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇರೋದಕ್ಕೆ ನಮ್ಮ ಕನ್ನಡವನ್ನು ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕಿನ ಅಧ್ಯಕ್ಷರ ಆಗಿ ಏನೇನು ಕಾಯಕಗಳನ್ನು ಯಾವ್ಯಾವ ಕ್ಷೇತ್ರದಲ್ಲಿ ಕನ್ನಡದ ಕಂಪನಿ ಇಂಪಿಸಿ ಪಸರಿಸಲಿಕ್ಕೆ ಸಾಧ್ಯ ಅನ್ನೋದನ್ನು ತೋರಿಸಿಕೊಟ್ಟಂಥ ಈಗ ನಮ್ಮ ಚಾಕುಚಕ್ಯತೆಯಿಂದ ಮತ್ತು ಕ್ರಿಯಾಶೀಲವಾದಂಥ ಅಧ್ಯಕ್ಷರಾಗಿರುವ 24 ಗಂಟೆಗಳ ಕಾಲ ಅವರು ಕನ್ನಡ ಸಾಹಿತ್ಯದಲ್ಲಿ ನಾಳೆಯನ್ನು ಕಾರ್ಯಕ್ರಮ ಮಾಡಬೇಕು, ದಿನದ ಕಾರ್ಯಕ್ರಮ, ವಾರದ್ದೇನು, ತಿಂಗಳದ್ದೇನು, ವರ್ಷದ್ದೇನು ಅಂತ ಒಂದು ಕ್ರಿಯಾ ಯೋಜನೆ ಮಾಡಿಕೊಂಡು ಕಾಯಕ ಮಾಡ್ತಾ ಇರುವಂಥ ಅಚ್ಚುಮೆಚ್ಚಿನ ಅಧ್ಯಕ್ಷರು ಅನ್ಸ್ಕೊಂಡಿರುವಂಥ ಕನ್ನಡಕ್ಕೊಬ್ಬರೇ ಕ್ರಿಯಾಶೀಲ ಅಧ್ಯಕ್ಷರು ಅನ್ಸ್ಕೊಂಡಿರುವಂಥ ಆದೂರು ಪ್ರಕಾಶ್ರವರು ಒಂದು ತಮ್ಮ ಮನದಲ್ಲಿರುವಂತಹ ಆಸೆ ಈಡೇರಿಸಬೇಕು ನಾನು ಅಂತೇಳಿ ಖಂಡಿತ ತಮ್ಮ ಗಮನ ಕೊಡ್ತೀನಿ. ಸ್ವಾಮಿ ವಿವೇಕಾನಂದ ಜಯಂತಿ ನಮ್ಮ ಮನೆಯಲ್ಲಿ ಕಳೆದ ವರ್ಷ ಆದಂಥ ಸಂದರ್ಭದಲ್ಲಿ ಅವರು JMR ಹೆಸರಿನಲ್ಲಿ ಒಂದು ಪ್ರಶಸ್ತಿ ಕೊಡಬೇಕು ಅಂತ ಭಾಷಣ ಮಾಡಿದ್ದು ಈಗ ಅವ್ರು ಹೇಳೋವರೆಗೂ ನನಗೆ ಜ್ಞಾಪಕ ಇಲ್ಲ. ಆದರೆ ಅಂಥ ವಿಚಾರ ನಾನು ಗಮನದಲ್ಲಿಟ್ಕೊಂಡು, ಗುರುಗಳೇ ನಾನು ಕಳೆದ ಒಂದು ತಿಂಗಳಲ್ಲಿ ಬಂದು ನಾವು 2 ಪ್ರಶಸ್ತಿ ಕೊಡಬೇಕಲ್ಲ ಗುರುಗಳೇ, ಯಾರ್ಯಾರಿಗೆ ಕೊಡೋಣ ಅಂದರು. ಅದು ನಿಮ್ಮ ಸಮಿತಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಮಿತಿಯ ಸದಸ್ಯರುಗಳೆಲ್ಲರ ತೀರ್ಮಾನ ಅಂತ ತಿಳ್ಕೊಂತಿರೋ, ಅದಕ್ಕೆ ನಾನು ಒಪ್ಪಿಗೆ ಕೊಡಲಿಕ್ಕೆ ಸಿದ್ಧ ಅಂತ ಹೇಳಿದಾಗ ನನಗೆ ಸದ್ದು ಗದ್ದಲವಿಲ್ಲದ ಕನ್ನಡ ಕಾಯಕ ಮಾಡೋರು ಮತ್ತು ಮನೆ ಬಳಗಾರರವರು ರಾಜ್ಯದ ಅಧ್ಯಕ್ಷರಾಗಿದ್ದ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯದ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಕಾರ್ಯದರ್ಶಿಯಾಗಿ ಕ್ರಿಯಾಶೀಲ ಕಾಯಕ ಮಾಡಿ ಇವಾಗಲೂ ಸಹ ಅವರು ಕರ್ನಾಟಕ ವಿಕಾಸ ಸಂಘ ಅಂತ ಕನ್ನಡದ ಹೆಸರಿನಲ್ಲಿ ಮಾಡಿಕೊಂಡು ಹಲವಾರು ನಾನು ಆಗಲೇ ಒಬ್ಬರಿಗೆ ಹೇಳ್ತಾ ಇದ್ದೆ, ನಿತ್ಯ ವಿನೂತನ ಚಿರಂತನ ಸನಾತನವಾಗಿ ಕನ್ನಡದ ಕಾಯಕವನ್ನು ಪ್ರತಿನಿತ್ಯ ಮಾಡ್ತಾ ಇರುವಂಥ ನಮ್ಮ ಚನ್ನೇಗೌಡರು ಇವರು ಕರ್ನಾಟಕ ರಸ್ತೆ ಸಾರಿಗೆ ಇಲಾಖೆಯಲ್ಲಿ ನೌಕರರಾಗಿದ್ದಾಗಲೂ ಸಹ ಅಲ್ಲಿಯೇ ಅವರು ಕನ್ನಡದ ಕಾಯಕವಾದ ಕಂಪನಿ ಇಂಪಿಸಿ ಈಗಲೂ ಸಹ ಕಾಯಕ ಮಾಡ್ತಾ ಇದ್ದಾರೆ. ಆ ಜೊತೆಯಲ್ಲಿ ನಮ್ಮ ಹುಸೇನ್ರವರು ಕಾರ್ಯದರ್ಶಿಗಳು ಜೊತೆಯಲ್ಲೇ ಇದ್ದಾರೆ. ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಎಲ್ಲ ಗಣ್ಯಾತಿಗಳು ಸ್ವಾಮೀಜಿ ದ್ವಯರಿಗೂ ಎಲ್ಲರಿಗೂ ಒಂದೇ ಒಂದು ವಿಚಾರಧಾರ ತಮ್ಮ ಗಮನ ಕೊಡಲಿಕ್ಕೆ ಇಷ್ಟಪಡ್ತೀನಿ. 2 ಸಂಘಟನೆಗಳು ಸೇರೋದ್ರಿಂದ ಸಮಯ ಕಡಿಮೆ ಇದೆ. ಪ್ರತಿ ಕಾರ್ಯಕ್ರಮದಲ್ಲೇ ಕೊನೆ ಪಕ್ಷ ಒಂದು 20 ನಿಮಿಷ ಕೊಡ್ತಾ ಇದ್ರಿ. ಈಗಾಗಲೇ ನನಗೆ 2-3 ನಿಮಿಷ ಅಂತ ಹೇಳಿರೋದನ್ನು ಒಂದೇ ಒಂದು ವಿಚಾರ ಹೇಳಲಿಕ್ಕೆ ನಾನು ಸಂಸ್ಥಾಪನಾ ಅಧ್ಯಕ್ಷರಲ್ಲಿ ಮನವಿ ಮಾಡ್ಕೊಂಡು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ಸ್ವಾಮಿ ವಿವೇಕಾನಂದ ಇಲ್ಲ ದೈಹಿಕವಾಗಿ, ಆದರೆ ಅವರ ವಿಚಾರಧಾರೆ ಪ್ರತಿನಿತ್ಯ ಪ್ರತಿ ಕ್ಷಣ ನಮ್ಮ ಮೈಗೂಡಿಸಿಕೊಂಡು ನಮ್ಮ ರಕ್ತದ ಕಣಗಳಲ್ಲಿ ಮಾತಾಡ್ತದೆ. ಯಾಕೆಂದರೆ ನಾನು ಈಗಾಗಲೇ ಹೇಳಿದೆ ನಿಮಗೆ, ನಮ್ಮ ರಾಷ್ಟ್ರಕವಿ, ಜಗದ ಕವಿ, ಯುಗದ ಕವಿ ಕುವೆಂಪುರವರವರ ಬಗ್ಗೆ ಒಂದು ವಾಕ್ಯ ಹೇಳಿದ್ದಾರೆ. ಏನು ವಿಚಾರ ಹೇಳಿದ್ರು ಅವರಂದರೆ, ನೀನು ಭಾರತವನ್ನು ಅರಿಯಬೇಕಾದರೆ ಸ್ವಾಮಿ ವಿವೇಕಾನಂದರ ವಿಚಾರಧಾರೆಯನ್ನು ತಿಳಿ. ಸ್ವಾಮಿ ವಿವೇಕಾನಂದರ ವಿಚಾರಧಾರೆಯಲ್ಲಿ ಯಾವುದೂ ನಕಾರಾತ್ಮಕವಾದ ವಿಚಾರವಿಲ್ಲ, ಎಲ್ಲವೂ ರಚನಾತ್ಮಕವಾದಂಥ ವಿಚಾರವೇ ಇರುವುದು. ಪ್ರಪಂಚದಲ್ಲಿ ಎಲ್ಲರೂ ನಿನ್ನನ್ನು ಬಿಟ್ಟಾಗ ಸ್ವಾಮಿ ವಿವೇಕಾನಂದರ ಪುಸ್ತಕವನ್ನು ಓದೋ, ಅದೆಲ್ಲವೂ ನಿನಗೆ ನೀಡುವಂಥ ಶಕ್ತಿ ಅದಕ್ಕಿದೆ ಅನ್ನೋ ಒಂದು ವಿಚಾರಧಾರೆಯನ್ನು ಸ್ವಾಮಿ ವಿವೇಕಾನಂದರ ಬಗ್ಗೆ ಕುವೆಂಪುರವರು ತಿಳಿಸಿದ್ದಾರೆ. ಅದಕ್ಕೋಸ್ಕರ ಸ್ವಾಮಿ ವಿವೇಕಾನಂದರ ವಿಚಾರಧಾರೆ ಒಂದು ಅಮೃತದ ಮಡು, ಅದರಲ್ಲಿ ಮಿಂದವರು ಪುನೀತರಾಗ್ತಾರೆ.
ಅದು ಒಂದಿನ ಕನಿ, ಅದನ್ನು ಒಕ್ಕಿದವರವರ ಮೈ ಹೊನ್ನಾಗುತ್ತದೆ. ಅದಕ್ಕೋಸ್ಕರ ಬಂಧುಗಳೇ, ತಾವೆಲ್ಲರೂ ಸಹ ಸ್ವಾಮಿ ವಿವೇಕಾನಂದ ವಿವೇಕವಾಣಿಯನ್ನು ಪ್ರತಿನಿತ್ಯ ಒಂದೊಂದು ಓದಿದಾಗ ನಿಮ್ಗೆ ಏನೇ ಒಂದು ಖೇದ ಉಂಟಾಗಿದ್ರೆ ಮನಸ್ಸಿನಲ್ಲಿ ಏನಾದರೂ ಭರವಸೆ ಕಳ್ಕೊಳ್ಳುವಂಥ ಶಕ್ತಿ ಇದ್ರು ಮತ್ತೆ ಪುನಃ ಭರವಸೆ ಬರುವಂಥ ಶಕ್ತಿ ಅದಾಗಿದೆ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಒಂದೇ ಒಂದು ವಿಚಾರಧಾರೆ ಆದೂರು ಪ್ರಕಾಶ್ರವರು, ಆನೇಕಲ್ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ಇವತ್ತೊಂದು ಇತಿಹಾಸ ಬರೆದಿದ್ದಾರೆ. ನಾನು ಮನದಾಳದ ಮಾತು ಒಂದೇ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು 40 ವರ್ಷಗಳಿಂದ ಕೇವಲ ಶಿಕ್ಷಣ ಕ್ಷೇತ್ರದಲ್ಲಲ್ಲ, ಸರ್ವ ಕ್ಷೇತ್ರದಲ್ಲೂ ನಾನು ಅನೇಕ ಕಾಯಕಗಳನ್ನು ಮಾಡಿ ಆತ್ಮತೃಪ್ತಿ ನನಗಿದೆ. ಆ ಆತ್ಮತೃಪ್ತಿ ನನಗಿದ್ದರೂ ನಾನು ಹೆಸರಿಗಾಗಿ ಮಾಡಬೇಕಂತ ನಾನಿಲ್ಲ. ಆ ವ್ಯಕ್ತಿಯ ವಿಚಾರ ಏನಂದರೆ, ಒಬ್ಬ ಆದರ್ಶ ವ್ಯಕ್ತಿ ಯಾರಾಗಿರಲಿ, GMR ಅಲ್ಲ, ಒಬ್ಬ ಆದರ್ಶ ವ್ಯಕ್ತಿ ಯಾರಾದರೂ ಸಮಾಜದಲ್ಲಿದ್ದು ಯಾವುದೋ ಕ್ಷೇತ್ರದ ಆದರ್ಶವಾಗಿ ಅವರು ಬದುಕ್ತಾ ಇದ್ದಾರೆ ಸಂಕೀರ್ಣ ಸಮಾಜದಲ್ಲಿ ಅಂದರೆ, ಅವರ ಹೆಸರಿನಲ್ಲಿ ಒಂದು ಪ್ರಶಸ್ತಿಯನ್ನು ಯುಕ್ತ ಮುಕ್ತ ಶಕ್ತ ವ್ಯಕ್ತಿಗಳು ಒಬ್ಬ ಸಂಭಾವಿತ ಮಹನೀಯರಿಗೆ ಕೊಟ್ಟಾಗ ಇದನ್ನು ನೋಡಿದಂತೆ ಇರೋರು ಎಲ್ಲರೂ ಸಹ GMR ಹೆಸರಲ್ಲಿ ಒಂದು ಪ್ರಶಸ್ತಿ ಕೊಟ್ಟವ್ರೆ ಅಂದರೆ, ಅವ್ರ ಹೆಸರಲ್ಲಿ ಪ್ರಶಸ್ತಿ ಕೊಡಬೇಕಾದ್ರೆ ಅವ್ರು ಯಾವ ರೀತಿ ಬದುಕಿ ನಾವು ಈ ಒಂದು ಸಮಾಜದಲ್ಲಿ ಆದರ್ಶವಾಗಿದ್ದಾರೆ, ಆ ರೀತಿಯ ಬದುಕು ನಾವು ಕಟ್ಕೊಂಡಾಗ ಈ ಸಮಾಜ ಉದ್ಧಾರ ಆಗುತ್ತೆ, ನಮ್ಮ ಬದುಕು ಬಂಗಾರ ಆಗುತ್ತೆ ಅಂತ ಒಂದು 10 ಮಂದಿ ನೋಡಿ. ಮಗು ಇದೆ, ಆಮೇಲೆ ಹೇಳ್ತಾರೆ ಇವ್ರ ಬಗ್ಗೆ. ನಾನು ಹೋಗಿದ್ದೆ ಅವ್ರ ಕಾಲೇಜಿಗೆ, ಆ ಮಗು ಸಾಧನೆ ನೋಡಿ ಬಂದೆ, ಫಸ್ಟ್ PUC ಹುಡುಗ. ನಾನು ಹೇಳ್ತಾ ಇರೋದು ಕೇಳಿಸ್ಕೊಂಡೆ, ನಮಗೆಲ್ಲ ಹೊರಗಡೆ ಕಣ್ಣಿದೆ ಅಷ್ಟೇ ಭೌತಿಕ, ಅದನ್ನ ಆಧ್ಯಾತ್ಮಿಕ ಕಣ್ಣು ಒಳಗಣ್ಣಿದೆ ಆ ಪುಣ್ಯಾತ್ಮನಿಗೆ, ದೈವ ಕಣ್ಣಿದೆ ಅವನಿಗೆ, ದೇವ್ರ ಕಣ್ಣಿದೆ ಆ ಮಗುಗೆ, ದೇವರ ಕಣ್ಣು ಇದೆ, ಕಿವಿ ಇದೆ, ಫಸ್ಟ್ ಚಪ್ಪಾಳೆ ತಟ್ಟಿದ ವ್ಯಕ್ತಿ. ಆ ರೀತಿಯಾಗಿ ಇದೆಲ್ಲ ಮಾಡಿದ್ದಾರೆ. ಹೀಗಾಗಿ ಇದಕ್ಕೆ ಸರ್ ವಚನಗೌರ ಮಹನೀಯರು ನಮ್ಮ ಅಧ್ಯಕ್ಷರ ಒಂದು ದೂರವಾಣಿ ಕರೆಗೆ ನೀವು ಹೋಗೊಟ್ಟು ಈ ಪ್ರಶಸ್ತಿಯನ್ನು ಸ್ವೀಕರಿಸಲಿಕ್ಕೆ ಭಾಳ ಗೌರವಾನ್ವಿತ ಬಂದು ಸ್ವಾಮಿ ವಿವೇಕಾನಂದರ ಒಂದು ಆದರ್ಶನೀಯವಾದಂಥ ವೇದಿಕೆಯಲ್ಲಿ ಈ ಪ್ರಶಸ್ತಿಯನ್ನು ಸ್ವೀಕಾರ ಮಾಡೋದಕ್ಕೆ ನನ್ನ ಕಡೆಯಿಂದ ವೈಯಕ್ತಿಕವಾದ ಮುಗಿದ ಕೈ ಭಾಗ್ಯದಲ್ಲಿ ತುಂಬ ಹೃದಯದಿಂದ ವಂದಿಸಲಿಕ್ಕೆ ಇಚ್ಛೆಪಡ್ತೀನಿ. ಹಾಗೆ ಪ್ರತಿ ವರ್ಷದಂತೆ ಜಾಗೃತ ಯುವ ಭಾರತ ಸಂಸ್ಥೆಯ ವತಿಯಿಂದ ಸ್ವಾಮಿ ವಿವೇಕಾನಂದ ಜಯಂತಿಯನ್ನು ನಾವು ಆಚರಣೆ ಮಾಡ್ಕೊಂಡು ಬರ್ತಾಯಿದ್ದೀವಿ. ವಿಶೇಷ ಏನಂದರೆ, ನಮ್ಮ ಸಂಸ್ಥೆಯನ್ನು ನಾವು ಸ್ವಾಮಿ ವಿವೇಕಾನಂದ ಜಯಂತಿ ದಿವಸವೇ ಆರಂಭ ಮಾಡಿದ್ರಿಂದ ಪ್ರತಿ ವರ್ಷ ನಾವು ಸ್ವಾಮಿ ವಿವೇಕಾನಂದ ಜಯಂತಿ ದಿವಸ ನಮ್ಮ ಸಂಘದ ವಾರ್ಷಿಕೋತ್ಸವ ಸಹ ನಾವು ಆಚರಣೆ ಮಾಡ್ತಾಯಿದ್ದೀವಿ. ಈ ಒಂದು ಆಚರಣೆಯಲ್ಲಿ ನಾವು ನಮ್ಮ ಕಾರ್ಯಚಟುವಟಿಕೆಗಳನ್ನು ನಾವು ಮೆಲುಕಾಕೊಳ್ಳುವಂಥ ಒಂದು ಕೆಲಸ ಮಾಡ್ತಾಯಿದ್ದೇವೆ. ಈಗಾಗಲೇ ನಮಗೆಲ್ಲ ಗೊತ್ತು, ಆನೇಕಲ್ ನಗರದಲ್ಲಿ ನಾವು ಅರಳಿಕಟ್ಟೆಗಳಿಂದ ನಾವು ಆರಂಭ ಮಾಡಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ನಾವು ಸ್ವಚ್ಛ ಕಾರ್ಯ ಮಾಡಿಕೊಂಡು, ಜೊತೆಗೆ SSLC PUC ಮಕ್ಕಳಿಗೆ ವಿಶೇಷವಾಗಿ ಅವರಿಗೆ ಒಂದು ಶಿಕ್ಷಣ ಕೊಡಲಿಕ್ಕೆ ನಾವು ಸಹಕಾರ ಮಾಡೋದ್ರ ಮುಖಾಂತರ ಆಗಿ, ಜೊತೆಗೆ ಆನೇಕಲ್ಗೆ ಒಂದು ಶಾಶ್ವತವಾದ ಒಂದು ಕೊಡುಗೆ ನಾವು ಕೊಡಬೇಕು ಅಂತ ನಿಟ್ಟಿನಲ್ಲಿ ನಮಗೆಲ್ಲ ಗೊತ್ತಿದ್ದಂಗೆ ದೇವರಕೊಂಡಪ್ಪ ವೃತ್ತದಲ್ಲಿ ಒಂದು ಅಮರ್ ಜವಾನ್ ಸೈನಿಕರ ಸ್ಮಾರಕವನ್ನು ಮಾಡೋದ್ರ ಮುಖಾಂತರ ನಾವು ಇವತ್ತು ಹಲವು ಸೇವಾ ಸಂಸ್ಥೆಗಳ ರೀತಿಯಲ್ಲಿ ನಾವು ವಿಶೇಷ ಕಾರ್ಯಗಳು ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ನಮ್ಮದೆಲ್ಲ ಒಂದು ಸಂಘ ಸಂಸ್ಥೆ ಅಂದರೆ ನಾವೇನು ವಿಶೇಷವಾಗಿ ಪದಾಧಿಕಾರಿಗಳ ಸಂಘ ಅಲ್ಲ. ನಮ್ಮಲ್ಲಿ ಯಾರೋ ಅಧ್ಯಕ್ಷರು ಉಪಾಧ್ಯಕ್ಷರು ಆ ಕಲ್ಪನೆ ನಮ್ಮಲ್ಲಿಲ್ಲ. ನಾವೆಲ್ಲ ಒಂದು ಸ್ನೇಹಿತರ ಒಂದು ಸರ್ಕಲ್ಲು, ನಮ್ಮದೇ ಆದಂಥ ಒಂದು ವಿಶ್ವಾಸ ಇರುವಂಥ ಒಂದು ತಂಡ. ನಾವೆಲ್ಲ ಸೇರಿ ಏನಾದರೂ ಒಂದು ಒಳ್ಳೆಯದು ಸಮಾಜಕ್ಕೆ ಮಾಡಬೇಕು ಅಂತ ಒಂದು ಆರಂಭ ಮಾಡಿದ್ದೀವಿ. ಆ ನಿಟ್ಟಿನಲ್ಲಿ ನಾವು ಈ ಕಾರ್ಯಗಳು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ತಮಗೆಲ್ಲ ಗೊತ್ತು, ನಮ್ಮ ಲೋಗೋ ಇರೋದು ಸ್ವಾಮಿ ವಿವೇಕಾನಂದರ ಲೋಗೋ ಇಟ್ಕೊಂಡಿದ್ದೇವೆ. ಸ್ವಾಮಿ ವಿವೇಕಾನಂದರನ್ನು ನಾವು ಆದರ್ಶವಾಗಿ ಇಟ್ಕೊಂಡಿದ್ದೇವೆ. ಆ ನಿಟ್ಟಿನಲ್ಲಿ ಒಂದು ಸಮಾಜದಲ್ಲಿ ಸೇವೆ ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಗಳಿಗೆ ನಮಗೆ ಸ್ಥಳೀಯವಾಗಿರುವಂಥ ಯುವಕರು ಹಾಗೂ ಇಲ್ಲಿರುವಂಥ ಎಲ್ಲ ಪಕ್ಷದ ಮುಖಂಡರುಗಳು ಜೊತೆಗೆ ಸೇರಿದಂತೆ ನನ್ನೆಲ್ಲ ಸ್ನೇಹಿತರು, ಆತ್ಮೀಯರು ಎಲ್ಲರೂ ನಮ್ಮ ಜೊತೆ ಇರೋದ್ರಿಂದ ಈ ಒಂದು ಕಾರ್ಯಕ್ರಮಗಳನ್ನ ನಾವು ಯಶಸ್ವಿಯಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಯಾರ್ಯಾರು ಬಂದು ನಮಗೆಲ್ಲ ಸಹಕಾರ ಮಾಡಿದ್ರು ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಗೌರವಿಸ್ತೇವೆ. ಹಾಗೆ ಪ್ರತಿ ವರ್ಷ ನಾವು ಸ್ವಾಮಿ ವಿವೇಕಾನಂದ ಜಯಂತಿ ಅಂದು ಒಂದು ಪ್ರಶಸ್ತಿಯನ್ನು ಕೊಡ್ತೇವೆ ಯುವಕರನ್ನ. ವಿಶೇಷವಾಗಿ ಯುವಕರು ಏನಾದರೂ ಒಂದು ವಿಶೇಷ ಸಾಧನೆ ಮಾಡಿರೋಂಥವನ್ನ ಗುರುತಿಸ್ತೀವಿ. ಈ ಬಾರಿ ಒಬ್ಬ ಹುಡುಗ ಆನೇಕಲ್ SB ಶಾಲೆಯಲ್ಲಿ ಫಸ್ಟ್ PUC ಓದ್ತಿದ್ದಾನೆ. ಆ ಹುಡುಗ ಹುಟ್ಟು ಕುರುಡ, ಕಣ್ಣಿಲ್ಲ, ಆದರೆ ಆತನಿಗೆ ಆ ಭಗವಂತನ ಕೃಪೆ ಅಂತ ಕಾಣಿಸುತ್ತೆ, ದಿವ್ಯ ಒಂದು ಬೆಳಕು ಅವನಲ್ಲಿ ಇದೆ. ಆ ನಿಟ್ಟಿನಲ್ಲಿ ಆತ ಚರ್ಚಾ ಸ್ಪರ್ಧೆಯಲ್ಲಿ ಇಡೀ ರಾಜ್ಯಕ್ಕೆ ಪ್ರಥಮ ಬರ್ತಾನೆ. ಒಬ್ಬ ಕಣ್ಣಿಲ್ದಿರೋ ಹುಡುಗ ಅಂದರೆ ಆತ ಇನ್ನೆಷ್ಟು ವಿಚಾರಗಳನ್ನು ಬೇರೆ ಬೇರೆ ಮುಖಾಂತರ, ತಮ್ಮೆಲ್ಲ ಮಾಧ್ಯಮಗಳ ಮುಖಾಂತರ, ಸೋಷಿಯಲ್ ಮೀಡಿಯಾ ಮುಖಾಂತರ ಅವ್ರವ್ರು ಹೇಳಿದ್ರ ಮುಖಾಂತರ ತಿಳ್ಕೊಂಡಿದ್ದಾನೆ ಅಂದರೆ ನನಗೆ ಆಶ್ಚರ್ಯ ಆಗ್ತದೆ. ಇತ್ತೀಚೆಗೆ ಆತ ಮುಖ್ಯಮಂತ್ರಿಗಳಿಂದ ಪ್ರಶಸ್ತಿನ ಪಡೆದಿದ್ದಾನೆ, ಜಿಲ್ಲಾಧಿಕಾರಿಗಳಿಂದ ಪ್ರಶಸ್ತಿನ ಪಡೆದಿದ್ದಾನೆ,
DDPಗಳಿಂದ ಪ್ರಶಸ್ತಿಯನ್ನು ಪಡೆದಿದ್ದಾನೆ ಅಂದರೆ ಆತ ಒಂದು ಸಾಧನೆಯನ್ನು ಮೆಟ್ಟಲನ್ನು ಆಡ್ತಿದ್ದಾನೆ. ಅವನಿಗೆ ನಾನು ಇವತ್ತು ನಾವು ಸ್ವಾಮಿ ವಿವೇಕಾನಂದ ಪ್ರಶಸ್ತಿಯನ್ನು ವಿಶೇಷವಾಗಿ ನಾವು ಅವ್ರಿಗೆ ಕೊಟ್ರಿ. ಇನ್ನೊಂದು ವಿಚಾರ ಏನಪ್ಪ ಅಂದರೆ ನನ್ನ ಒಂದು ಕರೆಗೆ ಹೋಗೊಟ್ಟು ಇವತ್ತು ವಿವಿಧ ಸಂಘಟನೆಗಳು ಸಹ ಆಗಮಿಸಿ ಆ ಹುಡುಗನಿಗೆ ಗೌರವವನ್ನು ಸಮರ್ಪಿಸಿದ್ರು. ಉದಾಹರಣೆಗೆ ನಮ್ಮ ಶಿವರಾಮೇಗೌಡರ ಬಣದ ಒಬ್ಬರು ನಮ್ಮ ಲೋಕೇಶ್ ಗೌಡರ ತಂಡ ಸಹ ಬಂದು ಅವ್ರಿಗೆ ಗೌರವ ಸಲ್ಲಿಸಿದ್ರು. ನಮ್ಮ ಪೀಸ್ ಆಟೋ ಸಂಘದವ್ರು ಬಂದು ಗೌರವಿಸಿದ್ರು. ಹಾಗೆ ನಮ್ಮ ಲಯನ್ಸ್ ಕ್ಲಬ್ ಅವರು ಸಹ ಅವ್ರು ಬಂದು ಗೌರವಿಸಿದ್ರು. ನಮ್ಮ ವಿಷ್ಣು ಸೇನಾ ಸಮಿತಿಯವರು ಬಂದು ಗೌರವಿಸಿದ್ರು. ಎಲ್ಲರೂ ಈ ರೀತಿ ಗೌರವಿಸಿದ್ರು. ನಮ್ಮ BJSSನ ಡಿ ವೆಂಕಟೇಶ್ವರನ್ನು ಸಹ ಅವರಿಗೆ ನಗದು ರೂಪದಲ್ಲಿ ಗೌರವಿಸಿದ್ರು. ನಾವು ಸ್ವಲ್ಪ ನಾವು ಸಹ ಒಂದು ನಗದು ಸಹ ಸ್ವಲ್ಪ ನೀಡೋದ್ರ ಮುಖಾಂತರ ಆ ಹುಡುಗನ ಮುಂದಿನ ದಿನಗಳಲ್ಲಿ ದತ್ತು ತಗೊಳ್ಬೇಕು ಅನ್ನೋ ಒಂದು ಕಲ್ಪನೆ ಸಹ ನಾನು ಮನಸ್ಸಿನಲ್ಲಿದೆ. ಅದನ್ನು ನಾವು ಸಾಕಾರಗೊಳಿಸ್ತೀವಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಸಹಕಾರ ಕೊಡೋದಕ್ಕೆ ಧನ್ಯವಾದಗಳು ಈ ಸಂದರ್ಭ ಹೇಳ್ತೀನಿ. ಥ್ಯಾಂಕ್ ಯು. ಅಂತೆ ಈ ವರ್ಷ ನಮ್ಮ ಜಾಗೃತ ಯುವ ಭಾರತ ಸಂಘಟನೆಯ ವಾರ್ಷಿಕೋತ್ಸವ ಹಾಗೂ ಸ್ವಾಮಿ ವಿವೇಕಾನಂದ ಜಯಂತಿಯನ್ನು ನಾವು ಹಮ್ಮಿಕೊಂಡು ಬಂದಿದ್ದೇವೆ. ಈ ವರ್ಷ ಸ್ವಾಮಿ ವಿವೇಕಾನಂದರ 163ನೇ ಜಯಂತ್ಯೋತ್ಸವ ಹಾಗೂ ನಮ್ಮ ಜಾಗೃತ ಯುವ ಭಾರತ ಸಂಘಕ್ಕೆ 10 ವರ್ಷಗಳ ತುಂಬಿದ ಸಂಭ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮ ಭಾಳ ಅದ್ದೂರಿಯಾಗಿ ಬಂತು. ಸೊ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಏನಪ್ಪ ಅಂತಂದರೆ 2 ವಿಶೇಷ ಇದೆ. ಒಂದು GMR ಪ್ರಶಸ್ತಿಯನ್ನು ಸಾಧಕರಿಗೆ ಕೊಡಬೇಕು ಅನ್ನೋ ಒಂದು ವಿಚಾರ. ಇನ್ನೊಂದೇನಪ್ಪ ಅಂತಂದರೆ ನಮ್ಮ ಸ್ಥಳೀಯ ASP ಕಾಲೇಜಿನ ಅಂಗವಿಕಲ ವಿದ್ಯಾರ್ಥಿ ಅಂದರೆ ಹುಟ್ಟು ಕುರುಡು ಆದರೂ ಸಹ ಹುಡುಗ ದೀಪಕ್ ಅನ್ನೋ ಹುಡುಗ, ASP ಕಾಲೇಜಿನ ವಿದ್ಯಾರ್ಥಿ ದೀಪಕ್ ಅನ್ನೋ ಹುಡುಗ ರಾಜ್ಯ ಮಟ್ಟದಲ್ಲಿ ಚರ್ಚಾ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿ ಒಂದು ಸಾಧನೆಯನ್ನು ಮಾಡಿದ್ದಾನೆ. ಸೊ ಆ ಒಂದು ಸಾಧನೆಯನ್ನು ಗುರುತಿಸಿ ಎಲ್ಲ ಸಂಘ ಸಂಸ್ಥೆಗಳು, ಆನೇಕಲ್ನ ಎಲ್ಲ ಸಂಘ ಸಂಸ್ಥೆಗಳು ಅವ್ರಿಗೆ ಒಂದು ಪುರಸ್ಕಾರವನ್ನು ಮಾಡುವ ಮುಖಾಂತರ ಅವ್ರಿಗೆ ಗೌರವವನ್ನು ಸಲ್ಲಿಸಿದ್ರು. ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಸ್ನೇಹಿತರು ಎಲ್ಲರೂ ಸಹ ಸಂಪೂರ್ಣವಾಗಿ ಒಂದು ಸಹಕಾರವನ್ನು ಕೊಟ್ಟು ಕಾರ್ಯಕ್ರಮ ಸಂಪೂರ್ಣವಾಗಿ ಯಶಸ್ವಿಯಾಗಿ ಗೊಳಿಸಿದರು. ಸೊ ಈ ಸಂದರ್ಭದಲ್ಲಿ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ನಾನು ತಿಳಿಸ್ತೇನೆ. ಹಾಗೂ ಈ ದಿನ ಸ್ವಾಮಿ ವಿವೇಕಾನಂದ ರವರ 163ನೇ ಜಯೋತ್ಸವ ಹಾಗೂ ಜಾಗೃತಿ ಯುವ ಭಾರತ ಸಂಸ್ಥೆಯ 10ನೇ ವಾರ್ಷಿಕೋತ್ಸವ ನಡೀಲಾಯಿತು ಇವತ್ತು. ಹಾಗೆ ನಮ್ಮ ಕೋಲಾಟ ತಂಡದವರನ್ನು ಆದೂರ್ ಪ್ರಕಾಶ್ ಸರ್ ಅವರು ಕರೆದಿದ್ದಾರೆ. ರೇಖಾ ರೆಡ್ಡಿ ಮೇಡಮ್ ಅವರು ಇವತ್ತು ಕೋಲಾಟ ತಂಡದ 200 ಹೆಣ್ಮಕ್ಳನ್ನ ಇಟ್ಕೊಂಡು ಈ ಹಳ್ಳಿ ಸೊಗಡು ಅನ್ನೋ ಜಾನಪದ ಗೀತೆಗಳನ್ನೆಲ್ಲ ಮೂಡಿಸ್ತಾ ಆನೇಕಲ್ ತಾಲೂಕಲ್ಲಿ ಮುಂದೆ ಬರ್ತಾ ಇದ್ದಾರೆ. ಅವ್ರಿಗೆ ನನ್ನ ಗುರುಗಳಾದ ರೇಖಾ ರೆಡ್ಡಿಯವರಿಗೆ ನಾನು ವಂದನೆಗಳು ಹೇಳ್ತೀನಿ. ಯಾಕಪ್ಪ ಅಂತ ಹೇಳಿದ್ರೆ ಒಂದು ಜಾತಿ ಕುಲ ಮತ ಯಾವುದು ಇಲ್ದಿರ ಎಲ್ಲರನ್ನೂ ಒಗ್ಗಟ್ಟಾಗಿ ಬರೋಂಥ ನಮ್ಮ ರೇಖಾ ಮೇಡಮ್ ಅವ್ರಿಗೆ ಧನ್ಯವಾದಗಳು ಹೇಳ್ತೀನಿ. ಥ್ಯಾಂಕ್ ಯು ಸರ್.